ಹೇ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ನ್ಯೂ ವ್ಲಾಗ್ ಜೊತೆ ಇದು ಸ್ಪೆಷಲ್ ವ್ಲಾಗ್ ನನಗೋಸ್ಕರ. ಯಾಕಂದರೆ ನನ್ನ ಬರ್ಡೇ ಇವತ್ತು. ನನ್ನ ಬರ್ಡೇ ಜೊತೆಗೆ ಇನ್ನೊಂದು ಏನು ಸ್ಪೆಷಲ್ ಅಂದರೆ ಕ್ಷಿತಿಜನ್ ಬರ್ಡೇ ಕೂಡ ಇವತ್ತೇ. ಕ್ಷಿತಿಜ್ ಮಹೇಶ್ವರ್ ಅಕ್ಕನ ಮಗ, ಅವನದು ಬರ್ಡೇ ಮತ್ತು ನನ್ನ ಬರ್ಡೇ ಸೇಮ್ ಡೇಟ್. ಇದು ಸೆಕೆಂಡ್ ಟೈಮ್ ನಾವು ಇಬ್ಬರದ್ದು ಬರ್ಡೇ ಜೊತೆಗೆ ಸೆಲೆಬ್ರೇಟ್ ಮಾಡೋ ಚಾನ್ಸ್ ಸಿಕ್ಕದೆ. ಯಾಕಂದರೆ ಎವ್ರಿ ಟೈಮ್ ಹೆಂಗಾಗ್ತದೆ, ಹಾಲಿಡೇಸ್ ಇರಲ್ಲ. ಇವಾಗ ನಾವು ಅಲ್ಲಿ ಗುಲ್ಬರ್ಗನಾಗಿರ್ತೀವಿ, ಇವ್ರು ಇಲ್ಲಿ ಮುಂಬೈನಾಗ. ಹಾಲಿಡೇಸ್ ಕೋಇನ್ಸಿಡೆನ್ಸ್ ಯಾವಾಗಾರ ಒಂದ್ಸರಿ ಆಗ್ತದೆ, ಬಟ್ ಸಿಚುವೇಶನ್ ಮತ್ತೆ ಬರೋಕ್ಕಾಗಲ್ಲ ನಮ್ಗೆ. ಇಲ್ಲಿಲ್ಲ ಅವ್ರಿಗೆ ಆ ಕಡೆ ಬರೋಕ್ಕಾಗಲ್ಲ. ಸೊ ಯಾವಾಗ ಆಗ್ತದೆ ನಾವು ಡಿಸೈಡ್ ಮಾಡೀವಿ. ಯಾವಾಗ ಇಬ್ರದ್ದು ಬರ್ಡೇ ಸೇಮ್ ಸೆಲೆಬ್ರೇಷನ್ ಮಾಡೋ ಸಿಚುವೇಶನ್ ಬಂತಂದ್ರೆ ಮಾಡಬೇಕು ಅಂತ ಬಹಳ ಎಲ್ಲರಿಗೂ ಆಸೆ ಅದು. ಇದು ಸೆಕೆಂಡ್ ಟೈಮ್ ಮತ್ತೆ ಆಗ್ಲತ್ತ. ಫಸ್ಟ್ ಟೈಮ್ ನಾವು ಗುಲ್ಬರ್ಗನಾಗ ಮಾಡಿದ್ವಿ ಇಬ್ರದ್ದು ಬರ್ಡೇ 2-3 years ಬ್ಯಾಕ್. ಇದು ಸೆಕೆಂಡ್ ಟೈಮ್ ಈಗ ಮುಂಬೈ ಒಳಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಲತ್ತೀವಿ. ನೋಡ್ತಾ ಇರಿ ಎಷ್ಟು ಸ್ಪೆಷಲ್ ಆಗಿರ್ತದೆ ಇದು ಬರ್ಡೇ ವ್ಲಾಗ್ ಅಂತ. ಸ್ಟೇ ಟ್ಯೂನ್ಡ್. ಸೊ ಇವಾಗ ಒಂದು ಶಾರ್ಟ್ನ ರೆಕಾರ್ಡ್ ಮಾಡೋಕ್ಕೆ ಹೊಂಟಿವಿ ನಾವು. ಸೊ ಈ ಔಟ್ಫಿಟ್ನ ಹಾಕೊಂಡಿದ್ದೀನಿ. ಕ್ಷಿತಿಜ್ ಮತ್ತು ಮಹೇಶ್ ಆಲ್ರೆಡಿ ತಳಗ ವೇಟ್ ಮಾಡ್ಲತ್ತಾರ. ಔಟ್ಡೋರಲ್ಲಿ ಒಂದು ಬರ್ಡೇ ಶೂಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನೋಡ್ಬೇಕು ಎಷ್ಟು ಸಕ್ಸಸ್ಫುಲ್ ಆಗ್ತದೆ ಅಂತ. ನೋಡ್ತಾ ಇರ್ರಿ, ತೋರಿಸ್ತಾ ಇರ್ತೀನಿ ಏನೇನು ನಮ್ದು ಫ್ಲಾಪ್ಸ್ ಆಗ್ತಾವ, ಇಲ್ಲಾಂದ್ರೆ ಬಿಹೈಂಡ್ ದ ಸೀನ್ಸ್ ಫನ್ ಎಲ್ಲ ನೋಡ್ತಾ ಇರ್ರಿ. ಮತ್ತು ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ. ಈಗ ತಳಗ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಕಾರ್ ಕ್ಲೀನಿಂಗ್ ಆಡಿಲತ್ತದ. ಹಿಯರ್ ಇಸ್ ಬರ್ಡೇ ಬಾಯ್. ಬರ್ಡೇ ಗರ್ಲ್, ಹೌ ಇಸ್ ಯುವರ್ ಬರ್ಡೇ ಟ್ರೀಟಿಂಗ್ ಯು? Very well. Very well. Very exciting. Exciting. Okay, what all you did? We cut the cake at 12 a.m. You must have watched in the reel in Instagram. If you haven't, go and watch. ಓಕೆ. ಸೊ ರಾತ್ರಿ 12 o'clock ಒಂದು ಪೇಸ್ಟ್ರಿ ತಂದಿದ್ವಿ. ಸೊ ಅದನ್ನು ಪೇಸ್ಟ್ರಿನೇ ಕಟ್ ಮಾಡಿದ್ವಿ ರಾತ್ರಿ ಎಕ್ಸಾಕ್ಟ್ 12 o'clock. ಅಲ್ಲಿಂದ ನಮ್ದು ಡೇ ಸ್ಟಾರ್ಟ್ ಆಗ್ಯದ. ಅವ್ರಿಗೆಲ್ಲರಿಗೂ ಹೇಳಿವಿ ನಮ್ಮದು ಬರ್ಡೇ ಅದ, ನಮ್ಮದು ಸ್ಪೆಷಲ್ ಡೇ ಅದ, ನೀವೆಲ್ಲ ನಮ್ಮ ವಿಶಸ್ ಎಲ್ಲ ಪೂರ ಮಾಡ್ಬೇಕು ಇವತ್ತು ಹೋಲ್ ಡೇ ಅಂತ. ಸೊ ಇವಾಗ ವಿಶಸ್ ಒಂದಾದ್ಮೇಲೆ ಒಂದು ವಿಶಸ್ ಹೇಳತ್ತೀವಿ, ಅವ್ರು ನಮ್ಗೆ ಪೂರ ಮಾಡ್ಲತ್ತಾರೆ ಎಲ್ಲರೂ ಸೇರಿ. 2 hours later. ಹೆಂಗದ ಸಮೋಸ? ಈಗಿನ ಜೋಡಿಲ್ಲ ತುಳು ಟೇಸ್ಟಿ. ಈಗರ ತಿಂದು ಬಂದಿಲ್ಲ ಡೊಮ್ಮಲ್ಲಿ. ಈಗ ಈವ್ನಿಂಗ್ ಸಲಕ ಇವರು ಸ್ನ್ಯಾಕ್ಸ್ ಮಾಡ್ತಾರ. ಸಮೋಸ ಪಾವ್ ಅಂತ, ವಡಾ ಪಾವ್ ಮತ್ತು ಸಮೋಸ ಪಾವ್ ಸಿಗ್ತದೆ ಇಲ್ಲಿ. ಪಾವ್ ಒಳಗೆ ಸಮೋಸ ಅದ, ಇಲ್ಲಿ ನೋಡ್ಬೋದು. ಮತ್ತು ಚಟ್ನಿ ಅವ. ಮಧ್ಯಾಹ್ನ ಸಲಕ ಖಿಚಡಿ ಮಾಡಿದ್ವಿ. ಖಿಚಡಿ ಸ್ವಲ್ಪ ಖಿಚಡಿ ಉಳಿದು ಫುಲ್ ಫಿನಿಶ್ ಆಗ್ಯದ. ಮತ್ತು ಖೀರ್ ಮಾಡಿದ್ವಿ. ಖೀರ್ ನೋಡ್ರಿ ಇಲ್ಲಿ. ಈಕಿ ಬಕ್ಕಾಸೋರು ಮರಿ ಮೊಮ್ಮಗಳ ಏನೋ ಅದಾಳ್ರಿ ಈಕಿನ ನೋಡಿ. ಅವ್ರ ಖಾನ್ದಾನ್ದ ಲಾಸ್ಟ್ ವಂಶಕ್ಕೆ ಉಳ್ದಾಳ ಅನ್ನಿಸ್ತದ. ಮತ್ತೇನದ ತುಡುಕ್ಲತ್ತೀರಿ ಅಟ್ಟೆ ಒಂದೇ ಸಮೋಸ ಪಾವ್ ಸಿಗುತ್ತೆ. ನೈ ಬಸ್ खाना नहीं खाना ತೋ. मैं खाया. ಈಗ ಎಲ್ಲರೂ ರೆಡಿ ಆಗಿದ್ವಿ. ಸ್ವಲ್ಪ ಬಲೂನ್ಸ್ ಎಲ್ಲ ಬ್ಲೋ ಮಾಡಿದ್ವಿ ನೋಡ್ಬೋದು. ಆದ್ಯ ಆಲ್ರೆಡಿ ಬಲೂನ್ಸ್ ತೊಗೊಂಡು ಆಡ್ಲತ್ತಾಳ. ಅದು ಏ ಹ್ಯಾಪಿ ಹ್ಯಾಪಿ ಹ್ಯಾಪಿ. ಹಾಂ ಓಲೆ ಬಾಪ್ಲೆ. ಹಾಂ ತಗೋ. ಆ್ಯಂಡ್ ಇದು ನಂದು ಔಟ್ಫಿಟ್. ಇವಾಗ ಕೇಕ್ ಕಟ್ಟಿಂಗೋಸ್ಕರ ರೆಡಿ ಇದ್ದೀವಿ. ಕೇಕಿನ ಬಂದಿಲ್ಲ, ಸೊ ವೇಟಿಂಗ್ ಫಾರ್ ದ ಕೇಕ್. ಅದೇ ಅವ್ರದ್ದು ಅತ್ತಿ ಮತ್ತು ಮಾಮನ ಫೋಟೋ ತೆಗಿಲತ್ತಾಳ ನೋಡ್ರಿ. ಮಸ್ತ್ ತೆಗಿ. ಎದ್ನಿನ್ ತೆಗಿ. ಹಾಂ ಕೇಕ್ ಬಂತು. ಕೇಕ್ಗೆ ಸರ್ಪ್ರೈಸ್ ಬಚಾಯಿ. ಸೊ ಅವ್ರ ಕೇಕ್ದವ್ರು ಹೇಳತ್ತಾರ ಡ್ಯಾಮೇಜ್ ಆಗಿ ಅದನ್ನು ಚೆಕ್ ಮಾಡ್ಕೊಂಡು ರಿಸೀವ್ ಮಾಡಿರಿ ಅಂತ. ಚಲೋ ಅದು ಒಬ್ರೊಬ್ರು ಕೊಟ್ಟು ಹೋಗ್ಬಿಡ್ತಾರೆ. ನಾವು ಆಲ್ರೆಡಿ ಕೇಕ್ ರಿವೀಲ್ ಆಗಿಬಿಡ್ತು. ನಮ್ಮ ಕೇಕ್ ಸರ್ಪ್ರೈಸ್ ಉಳಿದೇ ಇಲ್ಲ. ಡಬಲ್ ಲೇಯರ್ ಕೇಕ್. ಇಬ್ಬರು ಇದ್ದೀವಲ್ಲ, ಇಬ್ಬರಿಗೂ ಒಂದೊಂದು ಲೇಯರ್. ನಮಗೆ ಡಬಲ್ ಸೆಲೆಬ್ರೇಷನ್, ಡಬಲ್ ಗಿಫ್ಟ್. ಓ
Happy birthday.